ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ದಿನ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಎಷ್ಟೋ ಪೋಷಕಾಂಶಗಳಿಂದ ಕೂಡಿರುವಂಥ ಮಲ್ಟಿಗ್ರೇನ್ ದೋಸೆ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನಾವು ನಾರ್ಮಲ್ ಆಗಿ ದೋಸೆ ಮಾಡ್ತೇವಲ್ರಿ, ಅದ್ರಕ್ಕಿಂತ 4 ಪಟ್ಟು ರುಚಿಯಾಗಿರ್ತೈತಿ ನೋಡ್ರಿ. ಬರ್ರಿ ಮಲ್ಟಿಗ್ರೇನ್ ದೋಸೆ ಹೆಂಗೆ ಮಾಡೋದಂತ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡಿನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ತೊಗರಿಬೇಳೆ ಕೂಡ ಹಾಕೊಂಡಿನಿ ನೋಡ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡಿನ್ರಿ. ಮತ್ತು 4 ಒಣಮೆಣಸಿನ್ಕಾಯಿ ಹಾಕೊಳತ್ತೀನಿ ನೋಡ್ರಿ. ಇವಾಗ ಏನು ಮಾಡೋದ್ರಿ, ಇದನ್ನ ನೀರು ಹಾಕ್ಕೊಂಡು ಒಂದೆರಡು ಸರ್ತಿ ತೊಳಿಬೇಕಾಗತ್ರಿ. ಸ್ವಚ್ಛಗೆ ತೊಳೆದು ಮತ್ತೊಂದು ಸರ್ತಿ ನೀರು ಹಾಕಿ ಇದನ್ನೇನಿಲ್ಲ ಅಂದ್ರು ಒಂದು 5ರಿಂದ 6 ಅವರ್ ನೆನೆಸ್ಬೇಕಾಗತ್ತೆ ನೋಡ್ರಿ. ಇಲ್ಲಿ ನೋಡ್ರಿ, ನೆಂದವ್ ರೇಟ್ ಮಸ್ತಾಗಿ ಸಾಫ್ಟಾಗಿ ನೆಂದವಲ್ರಿ. ಇವಾಗ ಇದನ್ನೇನು ಮಾಡೋದ್ರಿ, ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟಾಗಿ ರುಬ್ಕೋಬೇಕಾಗತ್ರಿ. ನೋಡ್ರಿ, ಮೆಣಸಿನ್ಕಾಯಿ ಕೂಡ ಸಾಫ್ಟಾಗಿ ಬೆಂದವ್ರಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನಾರ್ಮಲ್ ಆಗಿ ನಾವು ಮಾಡಿರೋ ದೋಸೆ 1 ತಿಂತಾರ, 4 ತಿಂತಾರ್ರಿ. ಈ ದೋಸೆ ಒಂದೇ ತಿಂದ್ರೆ ಸಾಕ್ರಿ, ಹೊಟ್ಟೆ ತುಂಬುತ್ತೆ ನೋಡ್ರಿ. ಅಷ್ಟು ರುಚಿಯಾಗಿರ್ತೈತ್ರಿ ದೋಸೆ. ಇವಾಗ ನೋಡ್ರಿ, ಇಲ್ಲಿ ಸಾಫ್ಟಾಗಿ ಗ್ರೈಂಡ್ ಕೂಡ ಮಾಡ್ಕೊಂಡಿರಿ ನಾನು. ಇವಾಗ ಇದನ್ನ ಒಂದು ಬೌಲ್ದಾಗ ತೆಗೆದಿಡುಮಂತ್ರಿ. ಒಂದ್ಸತಿ ಈ ರೆಸಿಪಿ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಅದನ್ನ ಸೈಡಿಗೆ ಇಟ್ಟು ಇಲ್ಲಿ ಒಂದು ಬೌಲ್ದಾಗ 1 ಕಪ್ ಆಗೋಷ್ಟು ರವೆ ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿನ್ರಿ. ಇದನ್ನ ಒಂದ್ಸರ್ತಿ ಕಲಿಸಿ ತೊಗೋಬೇಕಾಗುತ್ತೆ ನೋಡ್ರಿ. ಇದಕ್ಕೆ ನಾವು ಯಾವುದೇ ಥರ ಅಕ್ಕಿನ ಬಳಸಲಾರ್ದೆ ಬರೀ ಬೇಳೆಗಳನ್ನು ಬಳಸಿ ಮಾಡಿರುವಂಥದ್ದು ನೋಡ್ರಿ. ಅದಕ್ಕೆ ಮಲ್ಟಿಗ್ರೇನ್ ದೋಸೆ ಅಂತ ಹೆಸರಿಟ್ಟಿನ್ರಿ ನಾನು. ಇವಾಗ ನೆಕ್ಸ್ಟ್ ಅದು ಮೊಸರು ಮತ್ತು ರವೆ ಏನು ಕಲಿಸಿಟ್ಟು ಅಲ್ರಿ, ಅದ್ರೊಳಗೆ ಇದನ್ನ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇದನ್ನ ಒಂದ್ಸರ್ತಿ ಚಂದಾಗಿ ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸಾರೆ ನೆನೆಸಿಡ್ಬೇಕಾಗತ್ರಿ. ಅವಾಗ ಇದು ಉಬ್ಬಿ ಬರ್ತೈತ್ರಿ. ರವೆ ಹಾಕಿರ್ತೇವಲ್ರಿ, ಅವಾಗ ಸ್ವಲ್ಪ ಉಬ್ಬಿ ಬರ್ತೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ. ಈಗ ಇಲ್ಲಿ ಒಂದು ಅರ್ಧ ತಾಸಾಗನ ನಿಮ್ಗೆ ತೆಗೆದು ತೋರ್ಸಾತೀನ್ರಿ. ನೋಡ್ರಿ ಯಾವ ಥರ ಉಬ್ಬಿ ಬಂದೈತ್ರಿ. ಈಗೇನು ಮಾಡೋಮ್ರಿ, ಇದನ್ನ ಕಲಸು ಮಾತ್ರ ಒಂದ್ಸರ್ತಿ. ನೋಡ್ರಿ ಯಾವ ಥರ ಉಬ್ಬಿ ಬಂದೈತ್ರಿ. ಸ್ವಲ್ಪ ನೊರೆ ಆಗೈತೆ ಹೌದಲ್ರಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತೀನಿ ನೋಡ್ರಿ. ಏನು ಅಕ್ಕಿ ಅನ್ನೋದು ಬಳಸಲಾರ್ದೇನೆ ಬೇಳೆ ಹಾಕಿ ಮಾಡಿರುವಂಥ ದೋಸೆ ನೋಡ್ರಿ. ಮಕ್ಕಳಿಗೆ ಇದು ಒಂದು ದೋಸೆ ತಿಂದ್ರೆ ಸಾಕ್ರಿ, ದಿನವಿಡೀ ಹಸಿವೆ ಆಗಲ್ರಿ. ಅಷ್ಟು ಸೂಪರ್ ಹೆಲ್ದಿ ಆಗಿರುವಂಥ ದೋಸೆ ರೀ. ನೆಕ್ಸ್ಟ್ ದೋಸೆ ಹಾಕೊಂಬರ್ರಿ. ಇಲ್ಲಿ ತವಾ ಕೂಡ ನಾನು ಕಾಯಿಸಿನಿ ನೋಡ್ರಿ. ತವಾಕ್ಕೆ ಏನು ಮಾಡೋಮ್ರಿ, ಸ್ವಲ್ಪ ಲೈಟಾಗಿ ಹಸಿ ಬಟ್ಟೆಲೆ ತವಾ ಒರೆಸ್ಕೊಂಡು ಈ ದೋಸೆ ಹಾಕ್ಕೋಬೇಕು ನೋಡ್ರಿ. ನಾ ಮೊದಲ ನಿಮ್ಗೆ ಸೆಟ್ ದೋಸೆ ಹೆಂಗೆ ಮಾಡೋದು ಅನ್ನೋದು ತೋರ್ಸಾತೀನಿ ನೋಡ್ರಿ. ಮಲ್ಟಿಗ್ರೇನ್ ದೋಸೆ ಒಳಗೆ ಮೊದಲ ಸೆಟ್ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ತೋರ್ಸಾತೀನಿ ರೀ. ಇವಾಗ ಏನು ಮಾಡೀನಿ, ನಾ ದೋಸೆ ಹಾಕೊಂಡೀನಿ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದಕ್ಕೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಯಾವುದಿದ್ರೂ ಹಾಕೋಬೋದ್ರಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ ದೋಸೆ ಎಷ್ಟು ಮಸ್ತಾಗೆ ಬಂದೈತೆ ಅಂತೇಳಿ. ಇವಾಗ ಇದನ್ನ ತಿರುಗಿ ಹಾಕ್ಕೊಳಮಂತ್ರಿ. ವಾವ್, ನೋಡ್ರಿ ಕಲರ್ ಎಷ್ಟು ಮಸ್ತ್ ಆಗೈತ್ರಿ. ನೀವು ನಾರ್ಮಲ್ ದೋಸೆಕ್ಕಿಂತ ಈ ದೋಸೆ ಮಾಡಿದ್ರೆ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅಷ್ಟು ರುಚಿಯಾಗಿ, ಅಷ್ಟು ಗರಿ ಆಗಿ ಈ ದೋಸೆ ಬರ್ತೈತ್ರಿ. ಇವಾಗ ಇದನ್ನೇನು ಮಾಡೋಮ್ರಿ, 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕಾಗತ್ರಿ. ಇದನ್ನ ನೋಡ್ರಿ, ಮ್ಯಾಕ್ ಕಲರ್ ಕೂಡ ಎಷ್ಟು ಮಸ್ತಾಗೆ ಬಂದೈತ್ರಿ. ಕಲರ್ ನೋಡೇ ತಿಂತಾರೆ ನೋಡ್ರಿ ಹುಡುಗರು. ನೀವು ಈ ಥರ ಮಾಡಿಕೊಟ್ರಿ ಅಂದ್ರೆ ಅವ್ರಿಗೆ ಗೊತ್ತೂ ಆಗಲ್ರಿ ನಾವು ಬೇಳೆಗಳನ್ನು ಹಾಕಿ ಮಾಡೀವಿ ಅಂತೇಳಿ. ನೋಡ್ರಿ, 2 ಸೈಡ್ ಚಂದಾಗಿ ಈ ರೀತಿ ಬೇಯಿಸ್ಕೋಬೇಕಾಗತ್ರಿ. ಈಗ ಇದು ರೆಡಿ ಆಗೈತೆ ನೋಡ್ರಿ. ನಾ ತೋರಿಸ್ತಾ ಇರೋದು ಇದು ಮೊದಲ ಸೆಟ್ ದೋಸೆ ರೀ. ಇವಾಗ ನೆಕ್ಸ್ಟ್ ನಾವು ನಾರ್ಮಲ್ ಆಗಿ ದೋಸೆ ಹಾಕ್ಕೋತೇವಲ್ರಿ, ಯಾವಾಗಲೂ ಆ ದೋಸೆ ಹಾಕ್ತೀನಿ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗತ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡಿರಿ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಈಸಿ ರೆಸಿಪಿ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ಕೊಂಡಿನ್ರಿ, ಅದು ಕೂಡ ಹಂಗೆ ರೀ. ಸೈಡೆಲ್ಲ ಎಣ್ಣೆ ಹಾಕ್ಕೋಬೇಕಾಗುತ್ತೆ, ಅಂದ್ರೆ ತಳ ಹತ್ತಲ್ರಿ ದೋಸೆ ಅನ್ನೋದು. ಇವಾಗ ಇದನ್ನು ತಿರುಗಿ ಹಾಕ್ತೀನಿ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಅಕ್ಕಿ ಅನ್ನೋದು ಅವಲಕ್ಕಿ ಅನ್ನೋದು ಬಳಸಲಾರ್ದೇನೆ ಎಷ್ಟು ಹೆಲ್ದಿ ಆಗಿರುವಂಥ ದೋಸೆ ನಾವು ಮಾಡಿದೆವು ಅಂತೇಳಿ. ಮಕ್ಕಳು ಟಿಫಿನ್ಗೆ 2 ದೋಸೆ ಕೊಡೋ ಜಾಗದಾಗ ನೀವು ಇದು ಒಂದೇ ದೋಸೆ ಕೊಟ್ರೆ ಸಾಕ್ರಿ, ಅವ್ರ ಹೊಟ್ಟೆ ತುಂಬುತ್ತೆ ನೋಡ್ರಿ. ಈಗಿದು ರೆಡಿ ಐತೆ ನೋಡ್ರಿ.
ನೋಡ್ರಿ ಎಷ್ಟ್ ಮಸ್ತಾಗೆ ಕಲರ್ ಕೂಡ ಬಂದೈತ್ರಿ. ಮತ್ತು ದೋಸೆ ಕೂಡ ಎಷ್ಟು ಸೂಪರ್ ಆಗಿ ಕಾಣಿಸತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಇರ್ತೈತಿ ನೋಡ್ರಿ ಇದ್ರದ್ದು. ಇಲ್ಲಿ ನೋಡ್ರಿ ನಾ ಸರ್ವಿಂಗ್ ಪ್ಲೇಟ್ ಮಾಡ್ಕೊಂಡೀನ್ರಿ. ನಾ ದೋಸೆ ಜೊತೆ ತಿನ್ನಾಕ ಕೆಂಪು ಚಟ್ನಿ ಕೂಡ ಮಾಡ್ಕೊಂಡೀನಿ. ಆಲ್ರೆಡಿ ನನ್ನ ಚಾನಲ್ದಾಗ ಕೆಂಪು ಚಟ್ನಿ ವಿಡಿಯೋ ಕೂಡ ಐತ್ರಿ, ನೋಡಿ ಚೆಕ್ ಮಾಡ್ಕೋರಿ. ಅದ್ರ ಜೊತೆ ನಾ ಬಟಾಟಿ ಪಲ್ಯ ಕೂಡ ಮಾಡ್ಕೊಂಡೀನ್ರಿ, ಅದಕ್ಕೆ ಆಲೂಗಡ್ಡೆ ಕೂಡ ಅಂತಾರ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ನಾನು ಕೊಟ್ಟೀನ್ರಿ ನನ್ನ ಮಗುವಿಗೆ. ತಿಂದು ಟೇಸ್ಟ್ ಹೇಳನ್ನತ್ತೀನಿ ನೋಡ್ರಿ. ಸೂಪರ್ ಐತೆ ಅಂತ ಹೇಳತ್ತಾನ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.